ದೇವರಾಜ ಅರಸು 111ನೇ ಜಯಂತಿಯ ಕುರಿತು ಪೂರ್ವಭಾವಿ ಸಭೆ. ಬಸವನ ಬಾಗೇವಾಡಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ದೇವರಾಜ ಅರಸರ ಜಯಂತಿಯ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವೈಎಸ್ ಸೋಮನಕಟ್ಟಿಯವರು, ಹಿಂದುಳಿದ ನಾಯಕ ಆಗಸ್ಟ್ 20ರಂದು ದಿವಂಗತ ಡಿ ದೇವರಾಜ ಅರಸರ 111ನೇ ಜಯಂತಿಯ ಕಾರ್ಯಕ್ರಮವನ್ನು ವಿವಿಧ ಸಂಘಟನೆಯ ಮುಖಂಡರು, ಊರಿನ ಹಿರಿಯರು, ಪದಾಧಿಕಾರಿಗಳು ಸೇರಿಕೊಂಡು ಅತ್ಯಂತ ಸಂಭ್ರಮದಿಂದ ಆಚರಿಸೋಣ ಅಂತ ಹೇಳಿದರು. ಎಸ್ಸಿ ಕುಂಟೋಜಿ, ಚಂದ್ರಶೇಖರ ಗೌಡ ಪಾಟೀಲ, ಸಿ.ಜಿ. ಬಿರಾದಾರ, ಅರವಿಂದ ಸಾಲವಾಡಗಿ, ಅಶೋಕ್ ಚಲವಾದಿ, ಪರಶುರಾಮ ದಿಂಡವಾರ, ಮಹಾಂತೇಶ ಸಾಸಾಬಾಳ, ಹಲವಾರು ಸಂಘಟನೆಯ ಕಾರ್ಯಕರ್ತರು, ಊರಿನ ಅನೇಕ ಮುಖಂಡರು ಮತ್ತು ಸರ್ಕಾರಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಮೈಬೂಬಾ, 1X ನ್ಯೂಸ್, ಬಾಗೇವಾಡಿ. ಹಾಗೂ ವಿವಿಧ ರಾಜಕೀಯ ಮುಖಂಡರನ್ನು ಹಾಗೂ ಎಲ್ಲ ಇಲಾಖೆಯ ಮುಖ್ಯಸ್ಥರನ್ನು ಹಾಗೂ ಪತ್ರಿಕಾ ಮಾಧ್ಯಮ ಸ್ನೇಹಿತರನ್ನು ಕೂಡ ಈ ಒಂದು ಸಭೆಗೆ ಆತ್ಮೀಯವಾಗಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಿಂದ, ತಾಲೂಕು ಆಡಳಿತದಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೇವೆ. ಈಗ ಈ ವರ್ಷವೂ ಕೂಡ ನಮ್ಮ ಇಲಾಖೆಯ ಆಯುಕ್ತರ ನಿರ್ದೇಶನದ ಅನ್ವಯ ನಮ್ಮ ಇಲಾಖೆಯ ಪಿತಾಮಹರು, ಇಲಾಖೆಯಲ್ಲಿ ಮುಖ್ಯವಾಗಿದ್ದ ಮಹಾನ್ ವ್ಯಕ್ತಿಗಳಾದಂಥ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದಂಥ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ತಾಲೂಕು ಮಟ್ಟದಲ್ಲಿ ಆಚರಿಸುವ ಪ್ರಯುಕ್ತ ಈ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾದ ತಮ್ಮ ಸಲಹೆ ಸೂಚನೆಗಳನ್ನು ತಾವು ನೀಡಬೇಕಂತ ಈಗ ಸಭೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರಿಂದಾಗಿ ದೇವರಾಜ ಅರಸುವರ ಹೇಳಿದಂತೆ ನಮ್ಮೆಲ್ಲರ ಒಂದು ಅನುಮತಿ ಮೇರೆಗೆ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಸ್ಥಳವನ್ನು ನಿಗದಿಪಡಿಸಲಾಗಿದೆ. ಅದರ ಜೊತೆಗೆ ಡಿ ದೇವರಾಜ ಅರಸುರವರ ಒಂದು ಭಾವಚಿತ್ರ ಮೆರವಣಿಗೆಯನ್ನು ಕೂಡ ಬಸವೇಶ್ವರ ಸರ್ಕಾರದಿಂದ ಪ್ರಾರಂಭಿಸಿ ಗಣಪತಿ ಚೌಕ್ ಮುಖಾಂತರ ವಾಪಸ್ಸು ಈ ಒಂದು ಬಸವೇಶ್ವರ ಕಲ್ಯಾಣ ಮಂಟಪಕ್ಕೆ ಆಗಮಿಸುವಂಥ ರೂಟನ್ನು ಕೂಡ ನಾವೆಲ್ಲ ಡಿಸೈಡ್ ಮಾಡಿದ್ದೀರಿ. ಈಗ ನಾವು ಬೇರೆ ಬೇರೆ ಇಲಾಖೆಗಳವರಿಗೆ ಕೂಡ ಈ ಒಂದು ಅವತ್ತಿನ ಜಯಂತಿ ಕಾರ್ಯಕ್ರಮಕ್ಕೆ ಯಾರ್ಯಾರು ಯಾವ್ಯಾವ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಅನ್ನೋದನ್ನು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೊದಲಿಗೆ ವೇದಿಕೆ ಅಲಂಕಾರವನ್ನು ಸಮಾಜ ಕಲ್ಯಾಣ ಇಲಾಖೆಯವರು ಮಾಡಬೇಕು. ಆಮೇಲೆ ಬ್ಯಾನರ್ಸ್ CRIDL ಡಿಪಾರ್ಟ್ಮೆಂಟ್ 5 ಬ್ಯಾನರ್ಸನ್ನು CRIDL ಡಿಪಾರ್ಟ್ಮೆಂಟ್ನವರು ಮಾಡಬೇಕು. ಆಮಂತ್ರಣ ಪತ್ರಿಕೆ ಮತ್ತು ಗ್ಯಾಜೆಟ್ಸ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಕೃಷಿ ಇಲಾಖೆ ನೀವು ವಹಿಸ್ಕೊಳ್ಬೇಕು. ಅಲ್ಪೋಪಹಾರ ವ್ಯವಸ್ಥೆ PWD ಮತ್ತು ಸಬ್ ರಿಜಿಸ್ಟರ್ ಆಫೀಸ್ ನೀವು ಮಾಡಿ. ಆಮೇಲೆ ಗಣ್ಯ ವ್ಯಕ್ತಿಗಳಿಗೆ ಪುಸ್ತಕ ವಿತರಣೆ ಹಾಗೂ ಹೋಗುತ್ತಿನ ಸಮರ್ಪಣೆ ಕಾರ್ಮಿಕ ಇಲಾಖೆ, ಲೇಬರ್ ಡಿಪಾರ್ಟ್ಮೆಂಟ್ ವಹಿಸಿಕೊಳ್ಳಬೇಕು. ಕಾರ್ಯಕ್ರಮಕ್ಕೆ ಕುರ್ಚಿಗಳು ಹಾಗೂ VIP ಕುರ್ಚಿಗಳನ್ನು CDPO ಬಸವನ ಬಾಗೇವಾಡಿ ಈ ಇಲಾಖೆಯವರು ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕು. ಉಳಿದಂತೆ ಇತರೆ ವ್ಯವಸ್ಥೆಗಳನ್ನು ನಮ್ಮ DCM ಇಲಾಖೆಯಿಂದ ಅವರು ಅರೇಂಜ್ಮೆಂಟ್ ಮಾಡ್ತಾರೆ. ಸೊ ಅವತ್ತಿನ ದಿನ ಎಲ್ಲ ಇಲಾಖೆಗಳಲ್ಲಿ, ಶಾಲೆಗಳಲ್ಲಿ, ಪಂಚಾಯಿತಿಗಳಲ್ಲಿ ಕೂಡ ಮಾನ್ಯ ಡಿ ದೇವರಾಜ ಅರಸುರವರ ಭಾವಚಿತ್ರವನ್ನು ಇಟ್ಟು ಅವರಿಗೆ ಪೂಜೆ ಸಲ್ಲಿಸುವುದರ ಮುಖಾಂತರ ಗೌರವವನ್ನು ಕಡ್ಡಾಯವಾಗಿ ಕೊಡಬೇಕು. ತದನಂತರ